ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್. ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ನಾನು ನಿಮಗೆ ತೋರಿಸ್ತಾ ಇರೋದು ದಾಲ್ ಕಿಚಡಿ. ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು, ಇದರ ಡೀಟೇಲ್ ರೆಸಿಪಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಳೆ ವಿಡಿಯೋ ಎಲ್ಲ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಮೊದಲಿಗೆ ನೋಡಿ, ಇದಕ್ಕೆ 3 ಥರ ದಾಲ್ ತಗೊಂಡಿದ್ದೀನಿ ನಾನು. 1 ಕಪ್ ಅಕ್ಕಿ ತಗೊಂಡಿದ್ದೀನಿ, ಅದಕ್ಕೆ ನೋಡಿ ಹಸಿರು ಬೇಳೆ ತಗೊಂಡಿದ್ದೀನಿ, ಹಾಗೂ ರಿಚ್ ಪ್ರೋಟೀನ್ ಇರುವಂತಹ ಮೊಸರು ದಾಲ್ ತಗೊಂಡಿದ್ದೀನಿ, ಹಾಗೂ ತೊಗರಿ ಬೇಳೆ, ನಾವು ಸಾಂಬಾರಿಗೆ ಹಾಕುವಂಥ ತೊಗರಿ ಬೇಳೆ, ಇಷ್ಟು ಬೇಳೆ ತಗೊಂಡಿದ್ದೀನಿ ನಾನು. ಇದಕ್ಕೆ ನೋಡಿ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ 2 ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿ ಮೆಣಸಿನಕಾಯಿ, ಕಟ್ ಮಾಡಿ ಇಟ್ಕೊಂಡಿರುವಂತಹ ಶುಂಠಿ ಹಾಗೂ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಣಮೆಣಸಿನಕಾಯಿ ಹಾಕಿದ್ದೀನಿ, 2 ಒಣಮೆಣಸಿನಕಾಯಿ, ಹಾಗೂ ಜೀರಿಗೆ ಅರ್ಧದಿಂದ 3/4 ಸ್ಪೂನಷ್ಟು ಜೀರಿಗೆ. ಇಷ್ಟನ್ನು ನಾವು ಒಗ್ಗರಣೆಗೆ ಇಟ್ಕೋಬೇಕಾಗುತ್ತೆ. ನೋಡಿ, ಒಂದು ಅರ್ಧ ಕಪ್ ಆಗುವಷ್ಟು ತುಪ್ಪ ತಗೊಂಡಿದ್ದೀನಿ, ಹಾಗೂ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್, ಗರಂ ಮಸಾಲ, ಟರ್ಮರಿಕ್ ಪೌಡರ್ ಹಾಗೂ ಧನಿಯಾ ಪೌಡರ್, ಇಷ್ಟು ತಗೋಬೇಕಾಗುತ್ತೆ. ಮೊದಲಿಗೆ ನಾವು ಒಂದು ಬೌಲ್ ತಗೊಂಡಿದ್ದೀವಿ, ಅದಕ್ಕೆ ದೊಡ್ಡ ಕಪ್ ಆಗುವಷ್ಟು 1 ಕಪ್ಪು ಅಕ್ಕಿ ತಗೊಂಡಿದ್ದೀನಿ. ನೀವು ರೈಸ್ ಮಾಡೋ ಅಕ್ಕಿ ತಗೊಳ್ಳಿ. ನೋಡಿ, ಚಿಕ್ಕ ಕಪ್ಪಲ್ಲಿ 1/4 ಕಪ್ ಆಗೋ ಅಳತೆಯಲ್ಲಿ ನಾನಿಲ್ಲಿ ಮಾಡ್ತಾಯಿದ್ದೀನಿ. ತೊಗರಿ ಬೇಳೆ 1/4 ಕಪ್ಪಲ್ಲಿ 3/4 ಕಪ್ ಹಾಕ್ಕೊಂಡಿದ್ದೀನಿ, ಹಾಗೂ ಮೊಸರು ದಾಲ್ ಅದು ಕೂಡ 1/4 ಕಪ್ಪಲ್ಲಿ 1 ಕಪ್ ಹಾಕ್ಕೊತಾ ಇದ್ದೀನಿ. ಮತ್ತು ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಹಸಿರು ಬೇಳೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಮೆಜರ್ಮೆಂಟ್ ನಿಮಗೆ ಸರಿಯಾಗಿ ಬರುತ್ತೆ. ಇದಕ್ಕೆ ನೀವು ಉದ್ದಿನ ಬೇಳೆ ಹಾಗೂ ಕಡಲೆಬೇಳೆ, ಈ ರೀತಿ ಯಾವ ಬೇಳೆ ಆದರೂ ಹಾಕ್ಕೊಂಡು ನೀವು ಮಾಡ್ಕೋಬೋದು. ನಾನು 3 ಬೇಳೆ ಯೂಸ್ ಮಾಡಿದ್ದೀನಿ. ಇದನ್ನು ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಂಡು ಒಂದು ಅರ್ಧ ಗಂಟೆ ಇದನ್ನು ಈ ರೀತಿ ನೀರು ಹಾಕಿ ಮುಚ್ಚಿ ಇಟ್ಬಿಡಬೇಕು. ಒಂದು ಅರ್ಧ ಗಂಟೆ ಇದು ಹುಣಿದ್ರೆ ಬೇಳೆಗಳೆಲ್ಲ ಚೆನ್ನಾಗಿ ಕುಕ್ ಆಗಿಬಿಡುತ್ತೆ. ನೋಡಿ, ಅರ್ಧ ಗಂಟೆ ಆದಮೇಲೆ ಈ ರೀತಿ ಆಗುತ್ತೆ. ನಿಮಗೆ ಟೈಮ್ ಇದ್ದರೆ ನೀವು 1 ಅವರ್ ಕೂಡ ನೆನೆಸ್ಬೋದು. ಆವಾಗ ಬೇಳೆ ಎಲ್ಲ ಕ್ಲೀನಾಗಿ ಕುಕ್ ಆಗಿರುತ್ತೆ, ನೀಟಾಗಿ ಎಲ್ಲನೂ. ನೋಡಿ, ಇವಾಗ ನಾನು ಒಂದು ಸಣ್ಣ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಅದಕ್ಕೆ ಬೇಕಾದಷ್ಟು ನೀರು ಹಾಕಿ ನಾವಿಲ್ಲಿ ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಅರಿಶಿಣ, ಒಂದು 1/4 ಸ್ಪೂನಷ್ಟು ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಇದನ್ನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇಡಬೇಕಾಗುತ್ತೆ. ಈ ಟೈಮಲ್ಲಿ ನೀವು ಉಪ್ಪು ಸೇರಿಸಬೇಡಿ. ಉಪ್ಪು ಸೇರಿಸಿದ್ರೆ ಬೇಳೆ ಕಾಳು ಅನ್ನೋದು ಬೇಗ ಬೇಯೋದಿಲ್ಲ, ರೈಸ್ ಬೆಂದೋಗುತ್ತೆ, ಬೇಳೆ ಬೇಯೋದಿಲ್ಲ. ಸೊ ಅದಕ್ಕೋಸ್ಕರ ಜಸ್ಟ್ ಅರಿಶಿಣ ಹಾಕಿ ನೀರು ಹಾಕಿ ನೀವು ಒಂದು 2ರಿಂದ 3 ವಿಜಿಲ್ ಕೂಗಿಸ್ಕೊಂಡು ನೀವು ಸೈಡಲ್ಲಿ ಇಟ್ಕೋಬೇಕಾಗುತ್ತೆ. ಮತ್ತು ನಾವು ಯಾವ ಪಾತ್ರೆಯಲ್ಲಿ ನಾವು ದಾಲ್ ಕಿಚಡಿ ಮಾಡ್ತಿದ್ದೀವೋ ಆ ಪಾತ್ರೆಗೆ ಕಡಾಯಿನ ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 4ರಿಂದ 5 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಸ್ವಲ್ಪ ಕಾದ್ಮೇಲೆ ಜೀರಿಗೆ ಹಾಕ್ಕೋಬೇಕಾಗುತ್ತೆ. 3/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ನೋಡಿ, ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಶುಂಠಿನ ಹಾಕ್ತಾಯಿದ್ದೀನಿ. ಈ ಬೆಳ್ಳುಳ್ಳಿ ಶುಂಠಿನ ಕಟ್ ಮಾಡಿನೇ ಹಾಕ್ಕೊಳ್ಳಿ, ತುಂಬ ಒಳ್ಳೆ ಫ್ಲೇವರ್ಫುಲ್ಲಿಯಾಗಿರುತ್ತೆ ಇದು. ನೋಡಿ, ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ನಿಮಗೆ ಒಣಮೆಣ್ಸಿನ್ಕಾಯಿ ಅನ್ನೋದು ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಇದು ಕಲರ್ ಚೇಂಜ್ ಆಗಬೇಕಾಗುತ್ತೆ. ಸೊ ಅಲ್ಲಿವರೆಗೂ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು. ಈಗ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಇದು. ಇದನ್ನು ಇವಾಗ ಇದು ಸೇಮ್ ನಮಗೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು.
ಈ ದಾಲ್ ಕಿಚಡಿ ಅನ್ನೋದು ನಾರ್ತ್ ಸ್ಟೈಲಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಡಿಶ್ ಇದು ತುಂಬ ಒಳ್ಳೆ ಪ್ರೋಟೀನ್ಸ್ ಇರೋವಂತಹ ರೆಸಿಪಿ. ನೀವು ಬ್ರೇಕ್ಫಾಸ್ಟಲ್ಲಿ ಮಾಡಿದ್ರೆ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ಹಾಗೂ ಚಿಕ್ಕ ಮಕ್ಕಳಿಗೂ ಕೂಡ ನೀವು ಇದನ್ನು ಮಾಡಿಕೊಡ್ಬೋದು. ನಾವು ಇದರಲ್ಲಿ ತುಪ್ಪ ಹಾಕಿರೋದ್ರಿಂದ ಅದು ಕೂಡ ಮಕ್ಕಳಿಗೆ ತುಂಬಾ ಹೆಲ್ತ್ಗೆ ತುಂಬ ಒಳ್ಳೆಯದಾಗುತ್ತೆ. ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ನಾವು ರೈಸ್ ಮೊದಲೇ ಬೇಯಿಸ್ಕೊಂಡಿರೋ ಕಾರಣ ಈರುಳ್ಳಿ ನಮಗೆ ಹಸಿ ಹಸಿಯಾಗಿ ಸಿಗಬಾರ್ದು. ಅದಕ್ಕೋಸ್ಕರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗಲೇ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಮಧ್ಯಾಹ್ನ ಕೂಡ ನೀವು ಸೇರಿಸ್ಕೋಬೋದು. ನೋಡಿ ಇಷ್ಟು ಕಲರ್ ಚೇಂಜ್ ಆಗಬೇಕು. ಈಗ ನಾವು ಲಾಸ್ಟಿಗೆ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನಾವೀಗ ಪೌಡರ್ಗಳು ಹಾಕ್ಕೊಳ್ಳೋಣ. ನೋಡಿ ಮೊದಲಿಗೆ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡರ್ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ಗರಂ ಮಸಾಲ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅರಿಶಿನ ಪೌಡರ್ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೂ ಧನಿಯಾ ಪೌಡರ್ ಅದನ್ನು ಕೂಡ 3/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಈ ಪೌಡರ್ಗಳನ್ನ ಸೇರಿಸ್ಕೋಬೋದು. ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಖಾರ ಬೇಡ ಅಂದರೆ ಸ್ವಲ್ಪ ಕಮ್ಮಿ ಕೂಡ ಹಾಕ್ಕೋಬೋದು. ಈ ರೀತಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಾದರೆ ಇದು ಕಲರ್ ಚೇಂಜ್ ಆಗಿಬಿಡುತ್ತೆ. ನೋಡಿ ಇವಾಗ ನಾವು ಬೇಯಿಸೋಕ್ಕಿಟ್ಟಿರುವಂತಹ ದಾಲು ಮತ್ತು ರೈಸ್ ಎಲ್ಲ ನೋಡಿ ಈ ರೀತಿ ಸ್ಟಿಕ್ಕಿಯಾಗಿ ಬೆಂದಿರುತ್ತೆ. ತುಂಬ ಉದುದ್ರಾಗೂ ಮಾಡ್ಕೋಬೇಡಿ, ಇಷ್ಟಿದ್ರೆ ಸಾಕು. ಇವಾಗ ಇದನ್ನು ಸ್ಟ್ರೈಟ್ ನಾವು ಮಾಡ್ತಾ ಇರುವಂತಹ ಬಾಣಲಿಗೆ ಹಾಕ್ಕೊಳ್ಳೋಣ. ಎಲ್ಲದನ್ನು ಹಾಕ್ಕೊಂಡು ನಾವು ಪಕ್ಕದಲ್ಲಿ ಬಿಸಿ ನೀರು ಇಟ್ಕೋಬೇಕಾಗುತ್ತೆ. ಮೊದಲೇ ಒಗ್ಗರಣೆಗೆ ಇಟ್ಟಾಗಲೇ ಪಕ್ಕದಲ್ಲಿ ಬಿಸಿನೀರಿಗೆ ಇಟ್ಕೊಂಡ್ರೆ ನಮಗೆ ಈ ಪ್ರೊಸೀಜರ್ಗೆ ಹಾಕ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ ಇವಾಗ ನಾನು ನೀರು ಹಾಕ್ಕೊತಾ ಇದ್ದೀನಿ, ಬಿಸಿ ನೀರು. ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ನೀವು ಆ ರೀತಿ ಮಾಡ್ಕೋಬೋದು. ನಿಮಗೆ ನೀರಾಗಿ ಬೇಕಾದರೆ ನೀರಾಗೂ ಕೂಡ ಮಾಡ್ಕೋಬೋದು. ಇಲ್ಲ ನಾನು ಮಾಡಿರೋ ಥರ ಈ ಕನ್ಸಿಸ್ಟೆನ್ಸಿಗೂ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಕೆಲವ್ರಿಗೆ ತುಂಬ ನೀರಾಗಿ ತಿನ್ನೋಕ್ಕೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಮೀಡಿಯಮ್ಮಾಗಿ ಇಷ್ಟ ಆಗುತ್ತೆ. ಸೊ ನೀವು ನೋಡಿಕೊಂಡು ನಿಮ್ಮ ಅನುಕೂಲಕ್ಕೆ, ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಮಾಡ್ಕೋಬೋದು. ಈ ಟೈಮಲ್ಲಿ ನೋಡ್ಕೊಳ್ಳಿ, ನಿಮಗೆ ಉಪ್ಪು ಬೇಕಿದ್ದರೆ ಉಪ್ಪು ಹಾಕ್ಕೊಳ್ಳಿ. ಈ ರೀತಿ ನೀಟಾಗಿ ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ಕಲಿಸ್ಕೋಬೇಕು. ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಈ ರೀತಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಹಾಕ್ಕೋಬೋದು. ನೋಡಿ ಈ ಕನ್ಸಿಸ್ಟೆನ್ಸಿಗೆ ಮಾಡಿದ್ದೀನಿ ನಾನು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮತ್ತೆ ಒಂದು ಕುದಿ ಬರೋವರೆಗೂ ನಾವು ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಬೇಗ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಸೊ ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ ನೋಡಿ.
ಸ್ವಲ್ಪ ತಿಕ್ಕಾಗೆ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ನೀರು ಹಾಗೂ ಕೂಡ ಮಾಡ್ಕೋಬೋದು. ಈಗ ಲಿಡ್ ಕ್ಲೋಸ್ ಮಾಡಿ ನಾನು ಒಂದು 5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ನಾನು ಇದನ್ನು ಬೇಯಿಸ್ಕೊತೀನಿ. ಬೇಯಿಸ್ಕೊಂಡು ಆದಮೇಲೆ ನೋಡಿ ಇದಕ್ಕೆ ಒಂದು ತಡ್ಕ ಮಾಡಬೇಕಾಗುತ್ತೆ. ಅದೇ ತುಂಬ ಫ್ಲೇವರ್ ಆಗಿರುತ್ತೆ. ನೋಡಿ ನಾವು ಒಗ್ಗರಣೆ ಹಾಕ್ತೀವಲ್ಲ, ಆ ಚಿಕ್ಕದು ಒಂದು ಕಡಾಯಿ ಇಟ್ಟು ಅದು ಬಿಸಿ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡಬೇಕು. ಸ್ಟವ್ ಆಫ್ ಮಾಡಿ 1 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿ ಅದಕ್ಕೆ ಮತ್ತೆ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಅಚ್ಕಾರದ ಪುಡಿ ಹಾಕಿದ್ದೀನಿ, ಚಿಲ್ಲಿ ಪೌಡರ್ ಹಾಕಿ ಈ ಥರ ನೊರೆ ಬರೋವರೆಗೂ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ನಾವೇನು ಮಾಡಿಟ್ಕೊಂಡಿರೋ ಅಂತಹ ದಾಲ್ ಕಿಚಡಿಗೆ ಹಾಕಿದ್ರೆ ತುಂಬ ಅಂದರೆ ತುಂಬ ಫ್ಲೇವರ್ಫುಲ್ ಆಗುತ್ತೆ. ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ತಡ್ಕ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಅಷ್ಟು ಚೆನ್ನಾಗಾಗುತ್ತೆ ಇದು. ಈ ರೀತಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಸರ್ವ್ ಮಾಡಿದ್ರೆ ದಾಲ್ ಕಿಚಡಿ ರೆಡಿ ಆಗುತ್ತೆ. ಇದೇ ರೀತಿ ಹೆಲ್ದಿ, ಈಸಿ ಹಾಗೂ ಟೇಸ್ಟಿಯಾದ ರೆಸಿಪಿಗಳಿಗೋಸ್ಕರ ರೇವೂಸ್ ಕಿಚನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.